ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಹೊಸ ರೀತಿಯ ಬ್ರೈಡಲ್ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ ನೀಡಲ್ ನಂಬರ್ 10 0.75 mm ಈ ನೀಡಲ್ನ ನಾನು ಯೂಸ್ ಮಾಡ್ತಿದ್ದೀನಿ. 11 ಆದರೂ ನಡೆಯುತ್ತೆ. ಹಾಗೆ 6 ಎಳೆ ದಾರನ ಗಂಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಸ್ಟೆಪ್ ಡಿಸೈನ್ ಇದು, ಅಂದರೆ ಬೇಸ್ ಲೈನ್ನ ಸೇರಿ 4 ಸ್ಟೆಪ್ ಬರುತ್ತೆ. 3 ಕಲರ್ನಲ್ಲಿ ಮಾಡ್ಕೊತಿದ್ದೀನಿ. ಓಕೆ, ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಯಾವಾಗಲೂ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಹಾಕ್ತಾ ಇರೋದ್ರಿಂದ ಮಿಡಲ್ನಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಮತ್ತೊಂದು ಲಾಕ್ ಸೆಕ್ಯೂರ್ ಆಗಿರಲಿ ಅಂತ 2 ಸಾರಿ ಲಾಕ್ನ ಮಾಡ್ತಿದ್ದೀನಿ. ಇಲ್ಲಿಂದ ನಾನು 3 ಚೈನ್ಸ್ ಹಾಕ್ತಿದ್ದೀನಿ. 1 2 3 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲಕ್ಕೆ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. 3 ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ನಾನಿವಾಗ 2 ಚೈನ್ಸ್ ಹಾಕ್ತೀನಿ. 1 2 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಅದು ಎಲ್ಲೂ ಬರುತ್ತೋ ನೋಡಿ ಕರೆಕ್ಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಮತ್ತು 2 ಚೈನ್ಸ್, ಇದನ್ನು ಕೂಡ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು. ಅಗೇನ್ 2 ಚೈನ್ಸ್, ಇದನ್ನು ಕೂಡ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಬೇಕು. 3 ಚೈನ್ ಆದಮೇಲೆ ನಾನು 2 ಚೈನ್ನ 3 ಟೈಮ್ಸ್ ಹಾಕಿದ್ದೀನಿ. ಇವಾಗ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, 4 ಚೈನ್ ಹಾಕಿ ಲಾಕ್ ಮಾಡಿಕೊಂಡ್ರೆ ಎಲ್ಲಿಗೆ ಬರುತ್ತೋ ನೋಡಿ ಅಷ್ಟು ಒಳಗಡೆಗೆ ಲಾಕ್ ಮಾಡ್ಕೊಳ್ಳಿ. ಯು ಶೇಪಲ್ಲಿ ಬರಬೇಕು. ಆ ಗ್ಯಾಪಲ್ಲಿ ನಾವು ಆರ್ಚನ ಮಾಡಿಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬರಲಿ. 6 ಚೈನ್ ಒಳಗಡೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ನಾನು 2 ಚೈನ್ಸ್ ಹಾಕ್ತೀನಿ. ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಅಗೇನ್ 2 ಚೈನ್ಸ್, ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಅಗೇನ್ 2 ಚೈನ್ಸ್. 6 ಚೈನ್ ಆದಮೇಲೆ 2 ಚೈನ್ಸ್ನ ನಾನು 3 ಟೈಮ್ಸ್ ಹಾಕ್ತಿದ್ದೀನಿ. 2 ಚೈನ್ಸ್ 3 ಟೈಮ್ಸ್ ಆದಮೇಲೆ 3 ಚೈನ್ ಹಾಕ್ಕೋತೀನಿ. ಇವಾಗ ಈ 3 ಚೈನ್ ಬಂದು ಕುಚ್ಚು ಹಾಕಲಿಕ್ಕೆ ನಿಮ್ಗೆ ಇನ್ನೂ ಗ್ಯಾಪ್ ಬೇಕಂದರೆ 4 to 5 ಚೈನ್ಸ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ 3 ಚೈನ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. 3 ಚೈನ್ ಆದಮೇಲೆ ಮತ್ತೆ 2 ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡಿ ಇಲ್ಲೂ ಕೂಡ 2 ಚೈನ್ಸ್ನ ನಾನು 3 ಟೈಮ್ಸ್ ಹಾಕ್ಕೋತೀನಿ. 3 ಚೈನ್ ಇರುತ್ತಲ್ಲ ಅದರ ಅಕ್ಕಪಕ್ಕ 2 ಚೈನು 3 ಟೈಮ್ಸ್ ಹಾಕಬೇಕಾಗತ್ತೆ. ಓಕೆ ನೋಡಿ, 3 ಚೈನ್ ಆದಮೇಲೆ 2 ಚೈನ್ಸ್ನ 3 ಟೈಮ್ಸ್ ಹಾಕಿದ್ದೀನಿ. ಇಲ್ಲಿಂದ ಮತ್ತೆ ಇವಾಗ 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ಸ್ ಹಾಕಿ ಒಳಗಡೆಗೆ ಲಾಕ್ ಮಾಡ್ಕೋತೀನಿ. ಫಸ್ಟ್ 6 ಚೈನ್ ಹಾಕಿದ್ನೆಲ್ಲ ಒಳಗಡೆಗೆ 1/4 ಚೈನ್ ಗ್ಯಾಪ್ಗೆ ಅಷ್ಟು ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದೆ ಬೇಸ್ ಲೈನು. ಬೇಸ್ ಲೈನ್ನ ಜಾಸ್ತಿ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಡಿ, ರಿಂಕಲ್ಸ್ ಬರುತ್ತೆ ಡಿಸೈನು. ಹಾಗೆ ಸಾರಿ ಕೂಡ ಸುಕ್ಕು ಬರುತ್ತೆ. 6 ಚೈನ್ ಆದಮೇಲೆ ಮತ್ತೆ 2 ಚೈನ್ಸ್ ಹಾಕ್ತಿದ್ದೀನಿ. ಇಲ್ಲೂ ಕೂಡ 2 ಚೈನ್ಸ್ನ ನಾನು 3 ಟೈಮ್ಸ್ ಹಾಕ್ತಿದ್ದೀನಿ. ಅದನ್ನು ಸ್ಟ್ರೇಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೋತೀನಿ. ಓಕೆ ನೋಡಿ, 2 ಚೈನ್ಸು 3 ಟೈಮ್ಸ್ ಕಂಪ್ಲೀಟ್ ಆಯಿತು. ಲಾಸ್ಟಲ್ಲಿ ಒಂದು 3 ಚೈನ್ ಹಾಕಿ ಎಂಡ್ ಮಾಡ್ಕೋತೀನಿ. 2 ಆರ್ಚ್ಗಳನ್ನು ಮಾತ್ರ ಹಾಕಿ ತೋರಿಸ್ತಿರೋದು. 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಲಾಸ್ಟಲ್ಲಿ 1-2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. 1 ಚೈನ್ 2 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆಳೆದು ಟೈಟ್ ಮಾಡ್ಕೊಳ್ಳಿ. ಈ ಥರ ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಓಕೆ, ಸೆಕೆಂಡ್ ಸ್ಟೆಪ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ.
ಅಂದರೆ ಇದೇ ಆರ್ಚ್. ಫಸ್ಟ್ ಇದು ಬೇಸ್ ಲೈನ್ ಕಂಪ್ಲೀಟ್ ಆಯಿತು, ಇವಾಗ ಆರ್ಚ್. ಸ್ಟಾರ್ಟಿಂಗಲ್ಲಿ 2 ಲಾಕ್ ಇರುತ್ತಲ್ಲ, ಅದರ ಮೇಲ್ಗಡೆಗೆ ಒಂದು ಲಾಕ್ನ ಮಾಡ್ಕೋತೀನಿ. ಇಲ್ಲಿಂದ 3 ಚೈನ್ಸ್, 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ತ್ರೀ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು 2 ಚೈನ್ ಹಾಕಿ 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿ. ಅಗೇನ್ 2 ಚೈನ್, ಇದನ್ನು ಕೂಡ 2 ಚೈನ್ ಲಾಕ್ ಮೇಲೇ ಲಾಕ್ ಮಾಡ್ಕೋಬೇಕು. 3 ಚೈನ್ನ 1 ಟೈಮ್ ಹಾಕಿದ್ದೀನಿ, 2 ಚೈನ್ನ 2 ಟೈಮ್ಸ್ ಹಾಕಿದೆ. ಇವಾಗ ಸೆಕೆಂಡ್ ಸ್ಟೆಪ್ಗೆ ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡ್ಕೋತೀನಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡ್ಕೊಳ್ಳಿ. ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಇದೇ ಥರ ಈ 6 ಚೈನ್ ಗ್ಯಾಪ್ ಇದೆಯಲ್ಲ, ಅದು ಫಿಲ್ ಆಗೋವರೆಗೂ ನಾವು ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೋಬೇಕು, ನೀಡಲ್ನ ಹಾಕಿ ದಾರನ ತಂದು 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1. ಈ ಗ್ಯಾಪ್ಗೆ ಎಷ್ಟು ಇಳಿಸುತ್ತೋ ನೋಡಿಕೊಂಡು ಮಾಡ್ಕೊಳ್ಳಿ. ಓಕೆ, ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ಫುಲ್ಲು. ಓಕೆ ಫ್ರೆಂಡ್ಸ್, ನೋಡಿ ಕಂಪ್ಲೀಟಾಗಿ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಈ ಗ್ಯಾಪಲ್ಲಿ ಇಲ್ಲಿ ನಾನು 11 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಈ 3 ಚೈನ್ ಇದೆಯಲ್ಲ, ಅದರ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಈ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಇಲ್ಲಿಂದ ಇವಾಗ ನೆಕ್ಸ್ಟು 2 ಚೈನ್ಸ್ ನೋಡಿ, ಆರ್ಚ್ ಈ ಥರ ಬರಬೇಕು. ಇಲ್ಲಿಂದ 2 ಚೈನ್ಸ್, 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ಅಗೇನ್ 2 ಚೈನ್ಸ್, 2 ಚೈನ್ ಲಾಕ್ ಮೇಲೆ ಲಾಕ್. 2 ಚೈನ್ನ 2 ಟೈಮ್ಸ್ ಹಾಕಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ 3 ಚೈನ್ ಇದೆ, 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ 2 ಚೈನ್ಸ್, 2 ಚೈನ್ ಲಾಕ್ ಮೇಲೆ ಲಾಕ್. ಅಗೇನ್ 2 ಚೈನ್ಸ್, 2 ಚೈನ್ ಲಾಕ್ ಮೇಲೆ ಲಾಕ್. ಓಕೆ, ಇವಾಗ ನೆಕ್ಸ್ಟ್ ಇಲ್ಲಿಂದ ನೆಕ್ಸ್ಟ್ 6 ಚೈನ್ ಗ್ಯಾಪ್ಗೆ ಆರ್ಚನ್ನ ಮಾಡ್ಕೋಬೇಕು. ಇಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 6 ಚೈನ್ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 2ರಲ್ಲಿ 1, ನೆಕ್ಸ್ಟ್ 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಆಯಿತು. ಇದೇ ಥರ ಫಸ್ಟ್ ಆರ್ಚ್ಗೆ ನಾವು 11 ಕಂಬಗಳನ್ನು ಮಾಡಿಕೊಂಡಿದ್ದೆ. ಹಾಗಾಗಿ ಇಲ್ಲೂ ಕೂಡ ನಾನು 11 ಕಂಬಗಳನ್ನು ಮಾಡ್ಕೋತೀನಿ. ಯಾವಾಗಲೂ ಆರ್ಚು ಫಸ್ಟ್ ಒಂದು ಆರ್ಚ್ಗೆ ಎಷ್ಟು ಕಂಬ ಮಾಡ್ಕೊಂಡಿರ್ತೀವೋ ಸೇಮ್ ಕೌಂಟಿಂಗಲ್ಲಿ ನಾವು ಸೀರೆ ಕಂಪ್ಲೀಟ್ ಆಗೋವರೆಗೂ ಸೇಮ್ ಕೌಂಟಿಂಗಲ್ಲಿ ಕಂಬಗಳನ್ನು ಮಾಡಿಕೊಂಡ್ರೆ ಆರ್ಚ್ಗಳು ಒಂದೇ ಸಮವಾಗಿ ಬರುತ್ತೆ. ಓಕೆ, ಇಲ್ಲೂ ಕೂಡ 11 ಕಂಬಗಳು ಕಂಪ್ಲೀಟ್ ಆಯಿತು. ನೋಡಿ ಈ ಥರ ಬಂತು. ಇದು ಫಸ್ಟ್ ಸ್ಟೆಪ್ಪು, ಬೇಸ್ಲೈನ್ ಆದಮೇಲೆ ಫಸ್ಟ್ ಸ್ಟೆಪ್ ಇದು. ಇದನ್ನು 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ನೆಕ್ಸ್ಟ್ 2 ಚೈನ್, 2 ಚೈನ್ ಲಾಕ್ ಮೇಲೆ ಲಾಕ್. ಅಗೇನ್ 2 ಚೈನ್, 2 ಚೈನ್ ಲಾಕ್ ಮೇಲೆ ಲಾಕ್. ಲಾಸ್ಟಲ್ಲಿ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 2 ಚೈನ್ನ 2 ಟೈಮ್ಸ್ ಆದಮೇಲೆ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಿಕೊಂಡೆ. ಓಕೆ, ನೋಡಿ ಇದು ಫಸ್ಟ್ ಸ್ಟೆಪ್ಪು ಬೇಸ್ಲೈನ್ ಆದಮೇಲೆ ಕಂಪ್ಲೀಟ್ ಆಯಿತು 2 ಆರ್ಚ್ಗಳಿಗೆ. ಲಾಸ್ಟಲ್ಲಿ 1-2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸ್ಟೆಪ್ಗೆ ನಾನು ಪಿಸ್ತಾ ಗ್ರೀನ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ.
ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮೇಲೆ, ನೆಕ್ಸ್ಟ್ 3 ಚೈನ್ ಮೇಲೆ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಓಕೆ, ಇವಾಗ ನೋಡಿ ಇಲ್ಲಿಂದಾನೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಈ ಕಂಬಗಳು ಮಾಡ್ಕೊಂಡಿರ್ತೀವಲ್ಲ ಆರ್ಚು, ಅದರ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೋತೀನಿ. ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೋತೀನಿ. ಒಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಮತ್ತೊಂದು ಕಂಬನ ಮಾಡಿಕೊಂಡೆ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಸೆಕೆಂಡ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೊಂದು ಡಬಲ್ ಕ್ರೋಶೆ ಕಂಬ ಆಯಿತು. ಮತ್ತು ಅದೇ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಪ್ರತಿಯೊಂದು ಹೋಲ್ಗೂ ಕೂಡ 2 ಕಂಬಗಳನ್ನು ಮಾಡ್ತಾ ಹೋಗಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ನೆಕ್ಸ್ಟ್ ಹೋಲ್ಗೆ, ಥರ್ಡ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಅದೇ ಥರ್ಡ್ ಹೋಲ್ಗೆ ಕಂಬನ ಮಾಡ್ಕೋತೀನಿ. ಒಂದು ಹೋಲ್ ಒಳಗಡೆ 2 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೋಬೇಕು. ಇದೇ ಥರ ಇದು ಆರ್ಚ್ ಕಂಪ್ಲೀಟ್ ಆಗೋವರೆಗೂ ನಾವು ಪ್ರತಿಯೊಂದು ಹೋಲ್ಗೂ ಕೂಡ 2 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತಾ ಈ ಆರ್ಚನ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು. ಪೂರ್ತಿಯಾಗಿ ಇದೇ ಥರ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿ ಈ ಥರ ತುಂಬಾ ಸ್ಟಿಪ್ಪಾಗಿ ನೀಟಾಗಿ ಕಾಣಿಸುತ್ತೆ ಡಿಸೈನ್. ಪ್ರತಿಯೊಂದು ಹೋಲ್ಗೂ ನಾನು 2 ಕಂಬ ಮಾಡ್ಕೊಂಡಿದ್ದೀನಿ. 11 ಕಂಬ ಇತ್ತಲ್ಲ ಫಸ್ಟು, ಇಲ್ಲಿ 22 ಬಂದಿದೆ. ಓಕೆ, ಇದನ್ನು ನಾನು ನೆಕ್ಸ್ಟ್ ಇಲ್ಲಿ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಆ ಲಾಕ್ ಮೇಲೆ ನಾನು ಲಾಕ್ನ ಮಾಡ್ಕೋತೀನಿ. ನೆಕ್ಸ್ಟ್ ಮತ್ತೆ 2 ಚೈನ್ಸ್ ಹಾಕಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಇವಾಗ 3 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ಮತ್ತೆ 2 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ನೀಡಲ್ನ ಹಾಕಿ ದಾರನ ತಂದು 2 ದಾರನ ಒಂದು ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಆಗುತ್ತೆ. ಮತ್ತು ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಅಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇಲ್ಲೂ ಕೂಡ ಪ್ರತಿಯೊಂದು ಹೋಲ್ಗೂ ನಾನು 2 ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ತೀನಿ. ಒಂದು ಆರ್ಚ್ಗೆ ನಾವು ಎಷ್ಟು ಮಾಡ್ಕೊಂಡಿರ್ತೀವೋ ಅದೇ ಥರ ಆ ಸೀರೆಗೆ ಪೂರ್ತಿ ಆರ್ಚು ಸೇಮ್ ಅದೇ ಥರ ಡಿಸೈನ್ನ ಮಾಡ್ತಾ ಹೋಗಬೇಕು. ಸೆಕೆಂಡ್ ಹೋಲ್ಗೆ 2 ಕಂಬ ಮಾಡಿಕೊಂಡೆ. ನೆಕ್ಸ್ಟ್ ಥರ್ಡ್ ಹೋಲ್ಗೆ ಒಂದು ಕಂಬ ಮಾಡ್ಕೋತೀನಿ, ಡಬಲ್ ಕ್ರೋಶೆ ಕಂಬ. ಅದಾದಮೇಲೆ ಸೇಮ್ ಪ್ಲೇಸ್ಗೆ ಮತ್ತೊಂದು ಡಬಲ್ ಕ್ರೋಶೆ ಕಂಬ. ಪೂರ್ತಿ ಆರ್ಚ್ಗೆ ಪ್ರತಿಯೊಂದು ಹೋಲ್ಗೂ ಕೂಡ ಡಬಲ್ ಕ್ರೋಶೆ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. 2 ಬಂದಿದೆ ಒಂದೊಂದು ಹೋಲ್ನಲ್ಲಿ. ಇದನ್ನು ನೆಕ್ಸ್ಟ್ ಇವಾಗ 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಕರೆಕ್ಟಾಗಿ ಇಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 2 ಚೈನ್ಸ್ ಹಾಕ್ಕೊಳ್ಳಿ. ಟೂ ಚೈನ್ಸ್ ಹಾಕಿ 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತೀನಿ.
ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಬಿಚ್ಕೊಳ್ಳೋದಿಲ್ಲ. ಈ ಥರ ಟೈಟಾಗಿ ಎಳ್ಕೋಬೇಕು. ನೋಡಿ 2 ಸ್ಟೆಪ್ ಕಂಪ್ಲೀಟ್ ಆಯಿತು. ಈ ಥರ ಕಾಣಿಸ್ತಾ ಇದೆ. ನಿಮಗೆ ಇಷ್ಟಕ್ಕೆ ಸಾಕಂದರೆ ಇಲ್ಲಿಗೆ ನೀವು ಎಂಡ್ ಮಾಡ್ಕೋಬೋದು. 3rd ಸ್ಟೆಪ್ ಬೇಕಂದರೆ ಈ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು ಲಾಕ್ ಮಾಡ್ಕೋತೀನಿ. ಇದಕ್ಕೆ ನಾನು ಮತ್ತೆ ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇವಾಗ 3 ಚೈನ್ಸ್ ಹಾಕ್ಕೋತೀನಿ. ಮೊದಲು 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿ ಕಂಬ ಮಾಡ್ಕೊಂಡಿರ್ತೀವಲ್ಲ, ಫಸ್ಟಿಂದ 3ನೇ ಕಂಬ 1 2 3 3ನೇ ಕಂಬಕ್ಕೆ ನೀಡಲ್ನ ಹಾಕಿ ದಾರನ ತಂದು ಸೂಜಿ ಮೇಲೆ 3 ದಾರ ಇದೆ. ಇವಾಗ 2 ದಾರನ 1 ಮಾಡ್ತೀನಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೋತೀನಿ. ಫಸ್ಟ್ 2 ಕಂಬ ಇದೆಯಲ್ಲ, ಕಂಬದ ಮೇಲೆ ಹೋಲು, ಅದನ್ನು ಸ್ಕಿಪ್ ಮಾಡಿಕೊಂಡೆ ಹೋಲು. ಇವಾಗ ನೋಡಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟಿಂದ ಸೆಕೆಂಡ್ ಹೋಲು, ಒಂದು 2ನೇ ಹೋಲ್ಗೆ ಕಂಬನ ಮಾಡ್ಕೊತಿದ್ದೀನಿ. ಮೊದಲು 3ನೇ ಹೋಲ್ಗೆ ಮಾಡ್ಕೋಬೇಕು. ಅದಾದಮೇಲೆ 2ನೇ ಹೋಲ್ಗೆ ನಾನು ಕಂಬನ ಮಾಡ್ಕೊತಿದ್ದೀನಿ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಿದ್ದೀನಿ. ನೋಡಿ ಈ ಥರ 3 ಕಂಬ ಆಯಿತು. ಮೊದಲು 3ನೇ ಹೋಲ್ಗೆ, ಅದಾದಮೇಲೆ ಸೆಕೆಂಡ್, ಆಮೇಲೆ ಫಸ್ಟ್. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಚಿಕ್ಕ ಬೀಡನ್ನ ಆ್ಯಡ್ ಮಾಡ್ಕೊತೀನಿ, ರೌಂಡ್ ಬೀಡು. ಈ ಬೀಡನ್ನ ಹಾಕಿ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಮತ್ತು ಇಲ್ಲಿಂದ 3rd ಹೋಲು 1 2 3 3rd ಹೋಲ್ಗೆ ನೀಡಲ್ನ ಹಾಕಬೇಕು. ದಾರನ ತಂದು 2 ದಾರನ 1 ಮಾಡ್ಕೊಳ್ಳಿ. ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಇವಾಗ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು, ಈಗ ಕಂಬ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೂ ಮುಂಚೆ ಇರುತ್ತಲ್ಲ ಹೋಲು, ಅಲ್ಲಿ ಕಂಬನ ಮಾಡ್ಕೋಬೇಕು. ಇವಾಗ ಮತ್ತೆ ಸೂಜಿ ಮೇಲೆ ಥ್ರೆಡ್ನ ಸುತ್ಕೊಳ್ಳಿ. ಈಗ 2ನೇ ಸಾರಿ ಕಂಬ ಮಾಡ್ಕೊಂಡ್ವಲ್ಲ, ಅದಕ್ಕೂ ಮೊದಲು ಹೋಲ್ ಇರುತ್ತಲ್ಲ, ಅಲ್ಲಿ ಕಂಬನ ಮಾಡ್ಕೋಬೇಕು. ಈ ಥರ 3 ಕಂಬಗಳನ್ನು ಮಾಡ್ಕೋಬೇಕು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ. ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 1 2 3 3rd ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡ್ಕೊಳ್ಳಿ. ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಕಂಬ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೂ ಮೊದಲೇ ಹೋಲ್ ಇರುತ್ತಲ್ಲ, ಅಲ್ಲಿ ಕಂಬನ ಮಾಡಿಕೊಂಡೆ. ಮತ್ತು ಈಗ ಸೆಕೆಂಡ್ ಕಂಬ ಮಾಡ್ಕೊಂಡ್ವಲ್ಲ, ಅದಕ್ಕೂ ಮೊದಲಿದೆಯಲ್ಲ, ಆ ಹೋಲ್ಗೆ ನಾನು ಮತ್ತೊಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ನೋಡಿ ಈ ಥರ ನಾವು ಪ್ರತಿಯೊಂದು ಹೋಲ್ಗೂ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ. ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಇಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ 1 2 3 3rd ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು 2 ದಾರನ 1 ಮಾಡಬೇಕು. ನೆಕ್ಸ್ಟ್ 2 ದಾರನ 1 ಮಾಡಬೇಕು. ಇಲ್ಲಿಂದ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಕಂಬಕ್ಕೆ ಮೊದಲು ಹೋಲ್ ಇರುತ್ತಲ್ಲ, ಅಲ್ಲಿ ಈ ಡಬಲ್ ಕ್ರೋಶೆ ಕಂಬ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೂ ಮೊದಲು ಹೋಲಲ್ಲಿ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಓಕೆ, ನೋಡಿ ಇದೇ ಥರ ಪೂರ್ತಿ ಆರ್ಚನ್ನ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಓಕೆ, ನೋಡಿ ಈ ಥರ ಬಂದಿದೆ. ಇಲ್ಲಿ 6 ಬೀಡ್ಸ್ಗಳು ಬಂದಿದೆ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್. ಇದನ್ನು ನೆಕ್ಸ್ಟು ಈ 2 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ, ಅದೇ ಲಾಕ್ ಮೇಲೆ ಲಾಕ್ನ ಮಾಡಬೇಕು. ನೋಡಿ ಆರ್ಚ್ ಮಾತ್ರ ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು. ಸೀರೆಗೆ ಹಾಕಿದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೀರೆ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಡಿಸೈನ್. ಇಲ್ಲಿಂದ 3 ಚೈನ್ ಹಾಕಬೇಕು. 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡಬೇಕು. 3 ಚೈನ್ ಲಾಕ್ ಮೇಲೆ ಲಾಕ್. ಇಲ್ಲಿಂದ ಇವಾಗ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸ್ಟಾರ್ಟಿಂಗಿಂದ 3ನೇ ಹೋಲು 1 2 3 3rd ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. 2 ದಾರನ 1 ಮಾಡ್ಕೋಬೇಕು.
ನೆಕ್ಸ್ಟ್ 2 ದಾರನ ಒಂದು ಮಾಡಬೇಕು. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. 2ನೇ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ ಕಂಬನ ಮಾಡಿಕೊಂಡೆ. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ದಾರನ ತಂದು ಕಂಬನ ಮಾಡಿಕೊಂಡೆ. ನೋಡಿ ಈ ಥರ ನಾವು ಕಂಟಿನ್ಯೂ ಮಾಡ್ತಾ ಹೋಗಬೇಕು. ಮೊದಲೇ ಆರ್ಚ್ಗೆ ಮಾಡ್ಕೊಂಡಲ್ಲ ಅದೇ ಥರ ಈ ಆರ್ಚ್ಗೂ ಕೂಡ ಸೇಮ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಇವಾಗ ಒಂದು ಬೀಡ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು ಇಲ್ಲಿಂದ 3ನೇ ಹೋಲ್, 3rd ಹೋಲ್ಗೆ ನೀಡಲ್ನ ಹಾಕಿ ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೊತಿದ್ದೀನಿ. ಮತ್ತು ಸೇಮ್ ಇದೇ ಥರ ಕಂಬ ಹಾಕೋಕ್ಕೂ ಮೊದಲು ಹೋಲ್ ಇರುತ್ತಲ್ಲ ಅಲ್ಲಿ ಒಂದು ಕಂಬನ ಮಾಡಿಕೊಂಡೆ. ಈಗ ಸೆಕೆಂಡ್ ಕಂಬ ಹಾಕೋಕ್ಕೂ ಮೊದಲು ಹೋಲ್ ಇರುತ್ತಲ್ಲ ಅಲ್ಲಿ ಕಂಬನ ಮಾಡ್ಕೊತಿದ್ದೀನಿ. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೊಳ್ಳಿ. 1 2 3 3rd ಹೋಲ್ಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಇದು ನಿಮಗೆ ಹೆವಿ ಅನಿಸುತ್ತೆ ಅಂದರೆ ನೀವು ಸೆಕೆಂಡ್ ಸ್ಟೆಪ್ ಮಾಡ್ಕೊಂಡಲ್ಲ ಅಲ್ಲಿಗೆ ನೀವು ಎಂಡ್ ಮಾಡ್ಕೋಬೋದು, ಚೆನ್ನಾಗಿ ಕಾಣಿಸುತ್ತೆ. ಕುಚ್ಚನ್ನ ನಾವು ಮಿಡಲ್ನಲ್ಲಿ ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹತ್ರನೂ ಬರಲ್ಲ ಆರ್ಚ್. ಕುಚ್ಚು ಕೂಡ ಡಿಫ್ರೆನ್ಸ್ ಇರುತ್ತೆ, ಆರ್ಚ್ಗೆ ಮತ್ತು ಕುಚ್ಚಿಗೆ ಚೆನ್ನಾಗಿ ಕಾಣಿಸುತ್ತೆ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆರ್ಚು ನೋಡಿ 2 ಆರ್ಚ್ ಕಂಪ್ಲೀಟ್ ಆಗಿದೆ. ತುಂಬಾ ನೀಟ್ ಫಿನಿಶಿಂಗ್ ಬಂದಿತ್ತು ಫ್ರೆಂಡ್ಸ್ ಡಿಸೈನ್. ನೀವೊಮ್ಮೆ ಟ್ರೈ ಮಾಡಿ. ಎಲ್ಲ ಥರದ ಗ್ರ್ಯಾಂಡ್ ಸೀರೆ, ರಿಸೆಪ್ಷನ್ ಹಾಗೆ ಮುಹೂರ್ತ ಸೀರೆಗೆ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು 2 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊತಿದ್ದೀನಿ. ಲಾಸ್ಟಲ್ಲಿ 3 ಚೈನ್ ಹಾಕಿ 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ತೀನಿ. 3 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಇಲ್ಲಿಂದ 2 ಚೈನ್ಸ್ ಹಾಕ್ಕೊಳ್ಳಿ. ಥ್ರೆಡ್ನ ಕಟ್ ಮಾಡಿ, ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೊಳ್ಳಿ. ಈ 3 ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ಆರ್ಚ್ ಮಾತ್ರ ತುಂಬಾ ನೀಟಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಗಿದ್ದರೆ ನಿಮ್ಮ ಸೀರೆಗೆ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಕುಚ್ಚು ಕಟ್ಟಿದ ಮೇಲೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ನೋಡಿ. ಓಕೆ ಫ್ರೆಂಡ್ಸ್, ನೋಡಿ ಕುಚ್ಚನ್ನ ನಾನು ಪುಟ್ಟದಾಗಿ ಕಟ್ಕೊಂಡಿದ್ದೀನಿ. ಕುಚ್ಚು ಕಟ್ಟಲಿಕ್ಕೆ 137 ದಾರ ತೊಗೊಂಡಿದ್ದೀನಿ. ಹಾಗೆ ಈ ಡಿಸೈನ್ಗೆ ಪ್ರೈಸ್ ಬಂದು 700ಇಂದ 800ವರೆಗೂ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ಈ ಡಿಸೈನ್ ಜಾಸ್ತಿ ಟಫ್ ಏನಿಲ್ಲ, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು. ಈಸಿಯಾಗಿ ಹಾಕುವಂತಹ ಡಿಸೈನ್ ಇದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.